ಎಸ್ ವೆರಿ ಗುಡ್ ಮಾರ್ನಿಂಗ್. 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದರಲ್ಲಿ ಮೊದಲ ಸುದ್ದಿ ಅಂತ ಅಂದ್ರೆ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಶಂಕಿತ ಉಗ್ರನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ದೃಶ್ಯ ಪತ್ತೆಯಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತಹ ಮತ್ತೊಂದು ಸಿಸಿಟಿವಿ ದೃಶ್ಯಾವಳಿ. ಆರೋಪಿ ಆ ಕೆಫೆಗೆ ಎಂಟ್ರಿ ಕೊಟ್ಟಂತಹ ದೃಶ್ಯ, ಅಲ್ಲಿಂದ ಎಕ್ಸಿಟ್ ಆದಂತಹ ದೃಶ್ಯ, ಈ ಎಲ್ಲ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ಆದ್ರೆ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತೀವಿ. ಬಾಂಬ್ ಇಟ್ಟ ನಂತರ ಆತ ನಡೆದು ಹೋಗುವಂತಹ ಸಿಸಿಟಿವಿ ದೃಶ್ಯ, ಆತ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಂತಹ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ಆತ ಅಲ್ಲಿ ತಿಂಡಿ ತಗೊಂಡು ಆಚೆ ಬಂದಂತಹ ದೃಶ್ಯ, ಅದಾದ ನಂತರ ಆತ ಅಲ್ಲಿಂದ ಎಕ್ಸಿಟ್ ಆದಂತಹ ದೃಶ್ಯ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಆತ ಇಡೀ ದೃಶ್ಯಗಳಲ್ಲೂ ಕೂಡ ಗಮನಿಸ್ತೀವಿ, ಎಲ್ಲ ನೋಡಿದ್ರು ಟೋಪಿ ಧರಿಸಿರ್ತಾನೆ, ಗ್ಲೌಸ್ ಹಾಕಿದ್ದ ಅವನು. ಆತ ಇದಕ್ಕೆ ಬರುವಂತಹ ಸಂದರ್ಭದಲ್ಲಿ ಈಗೇನ್ ನಾವು ದೃಶ್ಯ ನೋಡ್ತಾ ಇದ್ದೀವಿ, ಆತ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಅಲ್ಲಿಂದ ಹೊರ ಬಂದ ಮೇಲಿನ ದೃಶ್ಯ ಗಮನಿಸ್ತಾ ಇದ್ದೀವಿ. ಶಂಕಿತ ಉಗ್ರನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ಫುಟೇಜ್ ಲಭ್ಯ ಆಗ್ತಾ ಇದೆ. ಆ ಶಂಕಿತ ಬೆಳಿಗ್ಗೆ ಬರ್ತಾನೆ, ಬಂದಂಥವ ಅಲ್ಲಿ ರಾಮೇಶ್ವರಂ ಕೆಫೆಯ ಒಳಕ್ಕೆ ಹೋಗಿ ಅಲ್ಲಿ ಇಡ್ಲಿ ತಿಂದು ಬಾಂಬ್ ಬಿಟ್ಟು ಅಲ್ಲಿಂದ ಆರಾಮಾಗಿ ಹೊರಗೆ ಬರ್ತಾನೆ. ಆದರೆ ಆತ ಬರುವಂತಹ ಸಂದರ್ಭದಲ್ಲೂ ಅಷ್ಟೇ ಅದೇ ರೀತಿಯಲ್ಲಿ ಟೋಪಿ ಧರಿಸಿ ತನ್ನ ಮುಖಚಹರೆ ಗೊತ್ತಾಗದಂತೆ ಅಲ್ಲಿಂದ ಬಚಾವಾಗಿರುವಂಥದ್ದು. ಆತ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. 6 ದಿನ ಆಯ್ತು, ಇನ್ನೂ ಕೂಡ ಬಾಂಬರ್ನ ಪತ್ತೆ ಇಲ್ಲ. ಆದ್ರೆ ಆತ ಬಾಂಬ್ ಇಟ್ಟ ಬಳಿಕ ಎಲ್ಲೆಲ್ಲಿ ಹೋದ ಅನ್ನೋದ್ರ ಬಗ್ಗೆ ಒಂದೊಂದೇ ದೃಶ್ಯಾವಳಿಗಳು ಬಿಡುಗಡೆಯಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಾ ಇದ್ದೀವಿ. ಆತನ ಎಲ್ಲೆಲ್ಲಿಗೆ ಹೋದ ಆತ ಬಾಂಬ್ ಇಟ್ಟ ಮೇಲೆ ಅನ್ನೋದಕ್ಕೆ ಸಾಕ್ಷಿಯಾಗಿ ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಆತ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಶಂಕಿತ ಬಾಂಬರ್ನ ಸಿಸಿಟಿವಿ ಫುಟೇಜ್, ಆ ಶಂಕಿತ ಉಗ್ರ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ಮೇಲೆ ಆ ಕೆಫೆಯಲ್ಲಿದ್ದದ್ದು ಕೇವಲ 9 ನಿಮಿಷ ಮಾತ್ರ. 9 ನಿಮಿಷದಲ್ಲೇ ತನ್ನ ಕುಕೃತ್ಯವನ್ನ ನಡೆಸಿ ಅಲ್ಲಿಂದ ಪರಾರಿಯಾಗ್ತಾನೆ. ಹೋದಂತವ ಎಲ್ಲಿಗೆ ಹೋದ ಅಂತ ನೋಡಿದ್ರೆ ಆತ ಪಾಸ್ ಆಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೆ. ಸುಮಾರು 11 ಗಂಟೆ ಬಸ್ಸಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆತ 1-2 ಬಸ್ ಅಲ್ಲ, 10-12 ಬಸ್ಗಳನ್ನ ಬದಲಾಯಿಸ್ಕೊಂಡು ಬಂದಿದ್ದಾನೆ. ಹೋಗುವಾಗ್ಲೂ ಅಷ್ಟೇ, ಅಲ್ಲೂ ನೋಡ್ತಾ ಇದ್ದೀವಿ ಆ ಬಾಂಬರ್ನ ಉಡುಪನ್ನ ಗಮನಿಸ್ತಾ ಇದ್ದೀವಿ. ಆತ ಕ್ಯಾಪ್ ಹಾಕಿದ್ದಾನೆ, ಮಾಸ್ಕ್ ಹಾಕಿದ್ದಾನೆ. ಎಲ್ಲೂ ಕೂಡ ಆತನ ಮುಖ ಚಹರೆ ಸ್ಪಷ್ಟವಾಗಿ ಗೋಚರ ಆಗಬಾರದು, ಆ ರೀತಿಯಲ್ಲಿ ಆತ ಪ್ಲಾನಿಂಗ್ ಅನ್ನ ಮಾಡಿರುವಂಥದ್ದು. ಹಾಗಾಗಿಯೇ ಕಷ್ಟ ಆಗ್ತಾ ಇದೆ ಪೊಲೀಸರ ಪಾಲಿಗೂ ಕೂಡ ಆತನನ್ನ ಸೆರೆ ಹಿಡಿಯುವಂಥದ್ದು. ಆದ್ರೆ ಆತನ ಕುರಿತು, ಈ ಬಾಂಬರ್ ಶಂಕಿತ ಉಗ್ರನ ಕುರಿತು ಸಾಕಷ್ಟು ವಿಚಾರಗಳು ಈಗ ತನಿಖೆಯ ವೇಳೆ ಸ್ಪಷ್ಟವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ದೃಶ್ಯ 1ರಲ್ಲಿ ನಾವು ಗಮನಿಸ್ತಾ ಇರೋದು ಆತ ಕೆಫೆಗೆ ಹೋಗ್ತಾ ಇರುವಂತಹ ದೃಶ್ಯ. ದೃಶ್ಯ 2 ಆತ ಬಸ್ಸಲ್ಲಿ ಪ್ರಯಾಣಿಸಿದಂತಹ ದೃಶ್ಯ. 2 ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿದೆ. ಆದ್ರೆ ಎಲ್ಲೂ ಆತನ ಮುಖಚಹರೆ ಸ್ಪಷ್ಟವಾಗಿ ಗೋಚರ ಆಗ್ತಿಲ್ಲ. ಬಿಎಂಟಿಸಿ ಬಸ್ ಅನ್ನ ಇಳಿದು ಆತ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಿದ್ದು ಅನ್ನೋ ಇನ್ಫಾರ್ಮೇಶನ್ ಪೊಲೀಸರಿಗೆ ಆರಂಭದಲ್ಲೇ ಸಿಗುತ್ತೆ. ಹಾಗಾಗಿ ಬಿಎಂಟಿಸಿ ಅಧಿಕಾರಿಗಳಿಗೆ ಪೊಲೀಸರು ಮನವಿ ಮಾಡಿಕೊಂಡಿದ್ರು ಅದರ ಸಿಸಿಟಿವಿ ಫುಟೇಜ್ ಗಳನ್ನ ಕೊಡುವಂತೆ. ಈಗ ಆ ಫುಟೇಜ್ ಕೂಡ ಸಿಕ್ಕಿದೆ. ಬಿಎಂಟಿಸಿ ಬಸ್ ನಲ್ಲಿ ಆತ ಪ್ರಯಾಣ ಮಾಡಿದ್ದಂತಹ ದೃಶ್ಯ ಆಯ್ತು. ಬಸ್ ಅನ್ನ ಇಳಿದು ಅದಾದ ನಂತರ ಆತ ಕೆಫೆಗೆ ಹೋಗ್ತಾನೆ, ಅಲ್ಲಿ ತಿಂಡಿ ತಿಂತಾನೆ. ತಾನು ತಂದಿದ್ದಂತಹ ಬ್ಯಾಗ್ ಅನ್ನ ಅಲ್ಲಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದರಲ್ಲೇ ಬಾಂಬ್ ಇರುತ್ತೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಇದು. ಸ್ಫೋಟಕ್ಕೂ ಮುನ್ನ ಖತರ್ನಾಕ್ ಐಡಿಯಾ ಮಾಡಿದ್ದ ಈ ಶಂಕಿತ
ಯಾಕಂದ್ರೆ ತನ್ನ ಸುಳಿವು ಸಿಗಬಾರದು ಅನ್ನೋ ಕಾರಣಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದ. ಯಾವ ತರದಲ್ಲೂ ಕೂಡ ತಾನು ಸಿಕ್ಕಾಕೋಬಾರದು ಅಂತ. ಬೆಂಗಳೂರಿನಲ್ಲಂತೂ ಯಾವ ಮೂಲೆಗೆ ಹೋದ್ರು ಅಲ್ಲಿ ಸಿಸಿಟಿವಿಗಳಿರುತ್ತೆ. ಹಾಗಾಗಿ ಆದಷ್ಟು ಸಿಸಿಟಿವಿಯ ಕಣ್ ತಪ್ಪಿಸಿ ಓಡಾಡೋದಕ್ಕೆ ಈತ ಪ್ಲಾನ್ ಮಾಡಿದ್ದ. 10 ರಿಂದ 15 ಬಾರಿ ಬಸ್ ಚೇಂಜ್ ಮಾಡಿದ್ದಾನೆ. ಕೆಫೆ ಮುಂದೆ ಬಂದು ಇಳಿಯೋದಕ್ಕೂ ಮೊದಲು ಈತ ಒಂದು 10-15 ಬಾರಿ ಬಸ್ ಅನ್ನ ಚೇಂಜ್ ಮಾಡಿದ್ದಾನೆ. ರಾಮೇಶ್ವರಂ ಕೆಫೆ ಇರುವಂತಹ ಆ ದಾರಿಯಲ್ಲೇ ಆತ ಸಾಕಷ್ಟು ಬಾರಿ ಸಂಚರಿಸಿದ್ದ. ಬಹಳಷ್ಟು ಪ್ಲಾನ್ ಅನ್ನ ಮಾಡಿಕೊಂಡು ಕ್ಯಾಮೆರಾಗಳಿಲ್ಲದ ಬಸ್ ಸ್ಟಾಪ್ ಗಳನ್ನೇ ನೋಡಿ ಆತ ಇಳಿದಿದ್ದಾನೆ. ಇಡೀ ಬೆಂಗಳೂರನ್ನ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು, ಪೊಲೀಸರು ಆತನ ಸುಳಿವು ಪತ್ತೆಗಾಗಿ. ಆತ ಮಾಡಿದಂತಹ ಕಿರಾತಕ ಪ್ಲಾನ್ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. 10-15 ಸಲ ಆತ ಬಸ್ ಅನ್ನ ಚೇಂಜ್ ಮಾಡಿದ್ದಾನೆ ರಾಮೇಶ್ವರಂ ಕೆಫೆ ತಲುಪೋದಕ್ಕೆ. ಆದಷ್ಟು ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಲ್ಲವೋ ಅದೇ ಬಸ್ ಸ್ಟ್ಯಾಂಡ್ಗಳಲ್ಲೇ ಆತ ಇಳಿದಿದ್ದಾನೆ, ತನ್ನ ಸುಳಿವು ಸಿಗಬಾರದು ಯಾವುದೇ ಕಾರಣಕ್ಕೂ ಅಂತ. ಆದ್ರೂ ಕೂಡ ಆತನ ತಲಾಶ್ ಮುಂದುವರೆದಿದೆ. ಎಲ್ಲೂ ಕೂಡ ಆತ ಮಾಸ್ಕ್ ತೆಗೆಯಲ್ಲ. ತಾವು ಗಮನಿಸ್ತಾ ಇದ್ದೀರಿ, ಕ್ಯಾಪ್ ಧರಿಸಿದಾನೆ, ಮಾಸ್ಕ್ ಧರಿಸಿದಾನೆ. ಹಾಗಾಗಿಯೇ ಆತನ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಹಾಗಿದ್ರೆ, ಏನ್ ಪ್ಲಾನಿಂಗ್ ಮಾಡಿದ್ದ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ. ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಈ ಶಂಕಿತ ಉಗ್ರ, ಶಂಕಿತ ಬಾಂಬರ್ನ ಪತ್ತೆ ಇನ್ನೂ ಕೂಡ ಆಗ್ತಾ ಇಲ್ಲ. ಆದ್ರೆ ಸಿಸಿಟಿವಿಯ ದೃಶ್ಯಾವಳಿಗಳು ಸ್ಪಷ್ಟಪಡಿಸ್ತಾ ಇರೋದೇನಂದ್ರೆ ಆತ ಬಾರಿ ಖತರ್ನಾಕ್ ಪ್ಲಾನ್ ಮಾಡಿದ್ದ ಅನ್ನೋದು. ಈ ಶಂಕಿತನ ಬಗ್ಗೆ ಏನೇನು ಅಪ್ಡೇಟ್ಸ್ಗಳೀಗ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ನಿಜಕ್ಕೂ ಕೂಡ ರಾಮೇಶ್ವರ ಕೆಫೆಯ ಬಾಂಬ್ ಸ್ಫೋಟ ಆದ ನಂತರ ಯಾರು ಈ ಬಾಂಬ್ ಸ್ಫೋಟಕ್ಕೆ ಕಾರಣ ಅನ್ನುವಂತಹದ್ದನ್ನ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ರು ಪೊಲೀಸರು. ಆದರೆ ಸಿಸಿಟಿವಿ ವಿಜುವಲ್ಸ್ನಲ್ಲಿ ಈ ವ್ಯಕ್ತಿ ಏನು ಕೆಫೆ ಒಳಗಡೆ ಹೋಗಿದ್ರು, ಕೆಫೆಗಳು ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಹಾಕಿದ್ದಂತಹ ಬ್ಯಾಗ್ನ ಸೈಜ್ ಏನಿತ್ತು ಅದು ದೊಡ್ಡದಾಗಿತ್ತು. ಕೆಫೆಯಿಂದ ಹೊರಗಡೆ ಬರುವಾಗ ಅವನು ಹಾಕಿದ್ದಂತಹ ಬ್ಯಾಗ್ನ ಸೈಜು ಸಾಕಷ್ಟು ಸಣ್ಣದಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವನೇ ಆರೋಪಿಯಾಗಿರಬಹುದು ಅನ್ನುವಂತಹ ಸುಳಿವನ್ನ ಆ ವಿಡಿಯೋಗಳು ಕೊಡ್ತಾ ಇತ್ತು. ಅದಾದ ನಂತರ ಅವನು BMTC ಬಸ್ನಿಂದ ಇಳಿದಿದ್ದಾನೆ ಅನ್ನುವಂತಹ ಸೂಚನೆ ಸಿಕ್ತಿದ್ದಂತೆ BMTC ಕಚೇರಿಗೆ ಹೋಗಿ ಪೊಲೀಸರು ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರು. ಆದರೆ ಆಗ ಬಯಲಾದಂತಹದ್ದು ಅವನು ಖತರ್ನಾಕ್ ಐಡಿಯಾ ಮಾಡಿದ್ದಾನೆ ಅಂತ ಹೇಳಿ. ಯಾರಾದ್ರೂ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಮೆಜೆಸ್ಟಿಕ್ನಿಂದ ರಾಜಾಜಿನಗರ ಅಥವಾ ರಾಜರಾಜೇಶ್ವರಿ ನಗರಕ್ಕೆ ಈ ರೀತಿಯಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಮೆಜೆಸ್ಟಿಕ್ನಲ್ಲಿ ನೇರವಾಗಿ ಸಿಗುವಂತಹ ಬಸ್ ಅನ್ನ ಹತ್ತುತ್ತೀವಿ. ನೇರವಾಗಿ ಸಿಗುವಂತಹ ಬಸ್ ಅನ್ನ ಹತ್ತಿದ್ರೆ ಈಸಿಯಾಗಿ ಆರೋಪಿಯನ್ನ ಕಂಡುಹಿಡಿಯೋದು ಈಸಿ ಆಗ್ತಿತ್ತು ಪೊಲೀಸರಿಗೆ. ಆದ್ರೆ ಖತರ್ನಾಕ್ ಐಡಿಯಾ ಮಾಡಿರುವಂತಹ ಆರೋಪಿ ಇಲ್ಲಿಂದ ನಾವು ರಾಜರಾಜೇಶ್ವರಿ ನಗರಕ್ಕೆ ಹೋಗುವಂತಹ ಮಾರ್ಗದಲ್ಲಿಯೇ ಸಾಕಷ್ಟು ಬಸ್ಗಳನ್ನ ಚೇಂಜ್ ಮಾಡಿದ್ದಾನೆ. ಅದೇ ರೀತಿಯಾಗಿ ರಾಮೇಶ್ವರ ಕೆಫೆ ಇರುವಂತಹ ರಸ್ತೆಯಲ್ಲೂ ಕೂಡ ಸಾಕಷ್ಟು ಬಾರಿ ಓಡಾಟವನ್ನ ನಡೆಸಿರುವಂತದ್ದು. ಆದ್ರೆ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಅವನು ಮಾತನಾಡಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವನು ಒಂದೇ ಬಾರಿ ವೋಲ್ವೋ ಬಸ್ನ ಪಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಆದ್ರೆ ರಾಮೇಶ್ವರ ಕೆಫೆಯಲ್ಲಿ ಇಳಿದಿರುವಂತಹ ಬಸ್ ಇಂದಲೇ ಅವನು ಓಡಾಟವನ್ನ ನಡೆಸಿದಾನ ಅನ್ನುವಂಥದ್ದನ್ನ ಅವರು ಪರಿಶೀಲಿಸಿದಾಗ ಅವನು ಯಾವುದೇ ಕಾರಣಕ್ಕೂ ಕೂಡ ಆ ಬಸ್ನಲ್ಲಿ ಸಂಚಾರವನ್ನ ಮಾಡಿಲ್ಲ. ಒಂದು ಸ್ಟಾಪ್ ಹಿಂದೆ ಅಥವಾ 2 ಸ್ಟಾಪ್ ಹಿಂದೆ ಮಾತ್ರ ಅವನು ಆ ಬಸ್ನಲ್ಲಿ ಹತ್ತಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಅವನು ಕೆಲವೊಮ್ಮೆ ಶರ್ಟ್ ಅನ್ನ ಕೂಡ ಚೇಂಜ್ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಸಾಕಷ್ಟು ಸಿಸಿಟಿವಿ ವಿಜುವಲ್ಸ್ ಗಳನ್ನ ತೆಗೆದುಕೊಂಡ್ರು ಕೂಡ, ಬಸ್ಗಳಲ್ಲಿರುವಂತಹ ಸಿಸಿಟಿವಿ ವಿಜುವಲ್ಸ್ ಗಳನ್ನ ಚೆಕ್ ಮಾಡಿದ್ರು ಕೂಡ ಕೆಲವೊಮ್ಮೆ ಅವನು ಇರುವಂತಹ ಬಸ್ಗಳು ಸಿಗ್ತಾ ಇದೆ ಹೊರತು ಆದ್ರೆ ಆ ಬಸ್ಗಳಲ್ಲೇ ಅವನು ಸಾಕಷ್ಟು ಹೊತ್ತು ಇದ್ದ ಅನ್ನುವಂತಹ ಸುಳಿವು ಸಿಗ್ತಾ ಇಲ್ಲ. ಯಾಕಂದ್ರೆ ಅವನು ಪ್ರತಿ ಬಾರಿ ಎಲ್ಲೆಲ್ಲಿ 5-6 ಬಸ್ಗಳು ಬಂದು ಯಾವ ಸ್ಟಾಪ್ನಲ್ಲಿ ಬಸ್ಗಳು ಸ್ಟಾಪ್ ಅನ್ನ ಕೊಡ್ತಾವೆ, 5-6 ಬಸ್ಗಳು ಒಂದೇ ಸರಿ ಬರ್ತವೆ, ಅಂತಹ ಬಸ್ ಸ್ಟಾಪ್ಗಳನ್ನೇ ಟಾರ್ಗೆಟ್ ಮಾಡಿ ಅವನು ಇಳಿದಿರುವಂತಹದ್ದು. ಆ ಸಂದರ್ಭದಲ್ಲಿ ಅವನು 4-5 ಬಸ್ಗಳು ಬಂದು ನಿಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಬಸ್ನಲ್ಲಿ ಹತ್ತದ, ಅದರ ಜೊತೆಗೆ ಸಿಸಿಟಿವಿ ವಿಜುವಲ್ಸ್ಗಳು ಅಷ್ಟಾಗಿ ಬಸ್ ಸ್ಟಾಪ್ಗಳ ಕಡೆ ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನ ಕೂಡ ಅವನು ಸಾಕಷ್ಟು ಗಮನಿಸಿದ್ದ ಅನ್ನುವಂಥದ್ದು ಇದರಿಂದ ತಿಳಿದು ಬರ್ತಾ ಇರುವಂತದ್ದು. ಈಗ BMTC ಅಧಿಕಾರಿಗಳಿಗಿರಬಹುದು, ಅದರ ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಅವನನ್ನ ಹುಡುಕುವಂಥದ್ದು ಒಂದು ಸವಾಲಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ತಕ್ಷಣಕ್ಕೆ ಅವನು ಯಾವ ಬಸ್ ಅನ್ನ ಹತ್ತಿದ್ದ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು. 1-2 ಬಸ್ಗಳನ್ನ ಹತ್ತಿದ್ರೆ ಈಸಿಯಾಗಿ ಆರೋಪಿಯನ್ನ ಹಿಡಿಬಹುದಾಗಿತ್ತು. ಆದ್ರೆ ಅವನು ಪ್ರತಿ ಬಾರಿ ಬಸ್ಗಳನ್ನ ಚೇಂಜ್ ಮಾಡಿರೋದ್ರಿಂದ ಸಾಕಷ್ಟು ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಅದರ ಜೊತೆಗೆ ಅವನು ಈ ಹಿಂದೆಯ ಸಾಕಷ್ಟು ದಿನಗಳಿಂದಲೇ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂತದ್ದು. ಅದರ ಜೊತೆಗೆ ಈಗ ಆಲ್ರೆಡಿ ಅಧಿಕಾರಿಗಳು ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಮ್ಮೆ ಅವನು ಇಳಿದುಕೊಂಡು
ಕೂತ್ಕೊಂಡು ಅಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡಿರುವಂತಹ ಶಂಕೆ ಕೂಡ ಇದೆ ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಮೇಶ್ವರಂ ಕೆಫೆಯಿಂದ ಅವನೇನು ಇಡ್ಲಿಯನ್ನ ತಿಂದು ಹೊರಗಡೆ ಬಂದ ಆ ಸಂದರ್ಭದಲ್ಲೂ ಕೂಡ ಅವನು ಮಾಸ್ಕ್ ಅನ್ನ ತೆಗೆದಿಲ್ಲ, ಒಂದು ಗ್ಲಾಸ್ ಅನ್ನ ಕೂಡ ಅವನು ಕಣ್ಣಿಗೆ ಕನ್ನಡಕವನ್ನ ಕೂಡ ಹಾಕಿದ್ದ, ಅದರ ಜೊತೆಗೆ ಟೋಪಿಯನ್ನ ಹಾಕಿದ್ದ. ಆ ಇಡ್ಲಿಯನ್ನ ತಿನ್ನುವಂತ ಸಂದರ್ಭದಲ್ಲೂ ಕೂಡ ಅವನು ಮಾಸ್ಕ್ ತೆಗೆಯದೆ ಎಲ್ಲಿ ಕ್ಯಾಮ್ರಾ ರೋಲ್ ಆಗ್ತಾ ಇಲ್ಲ, ಎಲ್ಲಿ ಕ್ಯಾಮ್ರಾ ಫೋಕಸ್ ಆಗ್ತಾ ಇಲ್ಲ ಆ ಭಾಗಕ್ಕೆ ಹೋಗಿ ಅವನು ಇಡ್ಲಿಯನ್ನ ತಿಂದಿರಬಹುದು ಅನ್ನುವಂತಹ ಅನುಮಾನ ಕೂಡ ಇದೆ. ಅದರ ಜೊತೆಗೆ ಅವನು ಓಡಾಟ ನಡೆಸಿರುವಂತಹ ಸ್ಥಳಗಳಲ್ಲಿ ಕೆಲವು ಕಡೆಗಳಲ್ಲಿ ಮಾತ್ರ ಸಿಸಿಟಿವಿಯಲ್ಲಿ ಅವನ ಫುಟೇಜ್ಗಳು ಈಗ ಆಲ್ರೆಡಿ ರೆಕಾರ್ಡ್ ಆಗಿರುವಂತದ್ದು. ಇನ್ನು ಎಲ್ಲಿ ಜಾಸ್ತಿ ಕ್ಯಾಮ್ರಾಗಳಿಲ್ಲ ಅಂತ ಸ್ಥಳಗಳಲ್ಲೇ ಓಡಾಟ ನಡೆಸಿರುವಂತಹ ಪ್ರಮೇಯ ಜಾಸ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಅವನು ಸಾಕಷ್ಟು ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾನೆ. ಎಲ್ಲೂ ಮಾಸ್ಕ್ ತೆಗೆಯಲ್ಲ, ಜೊತೆಗೆ ಟೋಪಿ ತೆಗೆಯಲ್ಲ, ಆದರೆ ಶರ್ಟ್ 2-3 ಸಲ ಬದಲಾಯಿಸಿದ್ದಾನೆ, ಬಸ್ಗಳನ್ನ ಬದಲಾಯಿಸ್ತಾ ಹೋಗಿದ್ದಾನೆ. ಆದ್ರೂ ತನಿಖೆ ತ್ವರಿತಗತಿಯಲ್ಲಿದೆ. ಏನೇ ಪ್ಲಾನ್ ಮಾಡಿದ್ರು ಆತನನ್ನ ಸೆರೆ ಹಿಡ್ತಾರೆ, ಆದಷ್ಟು ಬೇಗ ಆಗಲಿ ಅನ್ನೋದು ಎಲ್ಲರ ಆಶಯ. ಎಷ್ಟು ನೀಟಾಗಿ ಪ್ಲಾನ್ ಮಾಡಬೇಕು ಅಂತ ಅಂದ್ರೆ ಆತ ಅದಕ್ಕೋಸ್ಕರ ಎಷ್ಟು ವರ್ಕೌಟ್ ಮಾಡಿರ್ತಾನೆ ಅಂದ್ರೆ ಆ ಜಾಗದಲ್ಲಿ ಆತ ಎಷ್ಟು ಬಾರಿ ಓಡಾಡಿರ್ತಾನೆ, ಎಲ್ಲಿ CCTV ಇದೆ, ಎಲ್ಲಿ ನಿಂತ್ರೆ ನಾನು ನೀಟಾಗಿ ಕ್ಯಾಪ್ಚರ್ ಆಗ್ತೀನಿ, ಇದೆಲ್ಲದರ ಬಗ್ಗೆ ಆತ ಸ್ಟಡಿ ಮಾಡಿರ್ತಾನೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ನ ನಂತರ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಕೊಡ್ತೀವಿ. ಯಾಕಂದ್ರೆ ಈ ಶಂಕಿತನ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಸಾರ್ವಜನಿಕರ ಸಹಕಾರ ಕೂಡ ಇಲ್ಲಿ NIA ಟೀಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಈಗ ಸಾರ್ವಜನಿಕರ ಕರೆ ಅಧಿಕಾರಿಗಳಿಗೆ ಬಹಳ ದೊಡ್ಡ ತಲೆನೋವಾಗಿದೆಯಂತೆ. ಯಾಕೆ ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.